ಸೊಪ್ಪಿನಿಂದ ಮಾಡುವ ಈ ಸಾಂಬಾರ್ ಸೂಪರ್ ಟೇಸ್ಟಿಯಾಗಿರುತ್ತೆ. ಟೇಸ್ಟಿ ಅಷ್ಟೇ ಅಲ್ಲ, ಹೆಲ್ತಿ ಕೂಡ ಈ ಸೊಪ್ಪು. ಇದನ್ನ ಬೆಳೆಯೋದಕ್ಕೆ ತುಂಬ ಜಾಗನೂ ಬೇಕಾಗಿಲ್ಲ. ಒಂದು ಪಾಟಲ್ಲಿ ಒಂದು ಕಡ್ಡಿ ನೆಟ್ಟರು ಸಾಕು, ಅಥವಾ ಅದರ ಬೀಜ ಹಾಕಿದ್ರೂ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಂದು ಬಳ್ಳಿ. ಗೆಸ್ ಮಾಡಿದ್ರಿ ಅನಿಸುತ್ತೆ. ಹೌದು, ನಾನು ಮಾತಾಡ್ತಿರೋದು ಬಸ್ಲೆ ಸೊಪ್ಪಿನ ಬಗ್ಗೆ. ಈಗಾಗಲೇ ನಮ್ಮ ಗಾರ್ಡನ್ ಬಗ್ಗೆ ವಿಡಿಯೋ ಮಾಡಿದಾಗ ನಾನು ಈ ಬಸ್ಲೆ ಸೊಪ್ಪನ್ನ ತೋರಿಸಿದ್ದೆ. ನಾವು ಒಂದು ಪಾಟಲ್ಲಿ ಹಾಕ್ಕೊಂಡಿದ್ದೀವಿ ಇದನ್ನು. ಒಂದು ಸತಿ ಅಮ್ಮ ಕಡ್ಡಿ ಕೊಟ್ಟಿದ್ರು, ಒಂದು ಸತಿ ಏನೋ 2-3 ಸತಿ ಕಡ್ಡಿ ಕೊಟ್ಟಿದ್ರು ಯಾಕೋ ಬರಲಿಲ್ಲ. ಆಮೇಲೆ ಅಮ್ಮ ಅದರದ್ದು ಬೀಜ ಒಣಗಿಸಿ ಕೊಟ್ಟಿದ್ರು. ಕಪ್ಪಿರುತ್ತೆ ಈ ಬಸ್ಲೆ ಸೊಪ್ಪಿನ ಬೀಜ. ಚೆನ್ನಾಗಿ ಒಣಗಿಸ್ಕೊಟ್ಟಿದ್ರಲ್ಲ, ಅದನ್ನು ಪಾಟಲ್ಲಿ ಹಾಕಿದ್ವಿ. ಇದಕ್ಕೆ ಸ್ವಲ್ಪ ಮಳೆ ನೀರು ಅಥವಾ ನೀರು ಹೆಚ್ಚಾಗಿ ಹಾಕಿದ್ರೆ ಸ್ವಲ್ಪ ತೇವ ಇರೋ ಜಾಗದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಈ ಥರ ನಾವು ಪಿಲ್ಲರ್ಗೆ ಹಬ್ಬಿಸ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ನಮಗೆ ಸಾಕಾಗುತ್ತೆ. ಈ ಒಂದು ಬಳ್ಳಿಲಿ ನಮಗೆ ಸಾಕಷ್ಟು ಸೊಪ್ಪು ಸಿಗುತ್ತೆ. ನೋಡಿ ಎಷ್ಟು ಖುಷಿಯಾಗುತ್ತಲ್ವಾ, ನಮ್ಮ ಪಾಟಲ್ಲಿ ಹಾಕ್ಕೊಂಡು ಅಥವಾ ನಾವು ಬೆಳೆಸಿದ್ದು ಅಂತ ತುಂಬಾ ಇಷ್ಟ ಆಗುತ್ತೆ. ಮತ್ತು ಫ್ರೆಶ್ ಕೂಡ ಇರುತ್ತೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್. ನೋಡಿ, ಈ ಸೊಪ್ಪನ್ನ ಬಿಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ತರ್ತರಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ದಂಟು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. 2 ಕಪ್ಪು ತೊಗರಿಬೇಳೆ ತೊಗೊಂಡು ವಾಶ್ ಮಾಡಿಟ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಜೊತೆಗೆ ಹೆಚ್ಚಿಟ್ಕೊಂಡಿರುವ ಸೊಪ್ಪು ಹಾಗೂ ದಂಟು ಸೇರಿಸ್ಕೊಂಡು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ, ಒಂದು ಹಿಡಿಯಷ್ಟು ಕಲ್ಲುಪ್ಪು, ಹಾಗೆಯೇ ಒಂದು ಗ್ಲಾಸ್ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇವಾಗ 2 ಅಥವಾ 3 ವಿಷಲ್ ಕೂಗಿಸ್ಕೋಬೇಕು. ಕುಕ್ಕರು ಪಕ್ಕದ ಸ್ಟವ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಮಸಾಲೆ ಫ್ರೈ ಮಾಡೋದಿದೆ. ಈ ಹುರಿದ ಪದಾರ್ಥಗಳನ್ನ ಪುಡಿ ಮಾಡಿ ನಂತರ ಸಾಂಬಾರ್ಗೆ ಬಳಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಸ್ಪೂನು ಕಡಲೆಬೇಳೆ, ಹಾಗೆಯೇ 2 ಸ್ಪೂನು ಉದ್ದಿನ ಬೇಳೆ, ನಂತರ 3 ಸ್ಪೂನು ಧನಿಯಾ ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಜೊತೆಗೆ ನಾನು 1 ಸ್ಪೂನು ಜೀರಿಗೆ ಸಹ ಸೇರಿಸ್ಕೋತಾ ಇದ್ದೀನಿ. ಈಗ ಅದನ್ನು ಕೆಂಪಗಾಗೋವರೆಗೂ ಹುರ್ಕೋಬೇಕಾಗತ್ತೆ. ನಾವು ಯಾವುದೇ ಥರದ ಪುಡಿಗಳ್ನ ಮಾಡ್ಕೊಳ್ಳೋವಾಗ, ಈ ಥರ ಕಾಳುಗಳ್ನ ಹುರ್ಕೊಳ್ಳೋವಾಗ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ಕೆಂಪಗಾದ್ಮೇಲೆ 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲವೂ ಸ್ವಲ್ಪ ಫ್ರೈ ಆದಮೇಲೆ 1 ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಈಗ 4ರಿಂದ 5 ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 2 ಕೂಡ ಸೇರಿಸ್ಕೋಬಹುದು. ಎಲ್ಲ ಸೇರಿಸಿ ಚೆನ್ನಾಗಿ ಹುರಿದಾದ್ಮೇಲೆ 1 ಕಪ್ಪು ತೆಂಗಿನ ತುರಿ ಸಹ ಸೇರಿಸ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಬೇಕಾಗತ್ತೆ. ಈ ಬಿಸಿಲೇ ಸ್ವಲ್ಪ ಕರಿಬೇವು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಹುರಿದಾದ್ಮೇಲೆ ತಣ್ಣಗಾಗೋದಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಈ ಹುರಿದ ಪದಾರ್ಥ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಬಸ್ಲೆ ಸೊಪ್ಪಲ್ಲಿ ಐರನ್, ವಿಟಮಿನ್ ಎ ಮತ್ತು ಮ್ಯಾಗ್ನೀಷಿಯಮ್ ಹಾಗೆ ಕ್ಯಾಲ್ಶಿಯಂ ಕೂಡ ಇರುತ್ತೆ. ಬಾಯಿ ಹುಣ್ಣು ಆಗಿದ್ದಾಗ ಇದ್ರದ್ದು ಎಲೆನ ಚೆನ್ನಾಗಿ ವಾಶ್ ಮಾಡಿ ಹಸಿದು ಹಾಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು
ಅಗಿದು ತಿಂದರೆ ಬಾಯಲ್ಲಿರೋ ಹುಣ್ಣು ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇದರಲ್ಲಿರೋ ಲೋಳೆ, ಈ ದಂಟಲ್ಲಿರುತ್ತೆ ಲೋಳೆ, ಅದು ಕೂಡ ಕರುಳಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಸಹ ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ಇದು ತುಂಬ ಹೆಲ್ತಿ ಕೂಡ ಬಸಳೆ ಸೊಪ್ಪನ್ನ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಪಾಟಲ್ಲಿ ಸಹ ಬೆಳೆಸ್ಕೊಂಡು ಉಪಯೋಗಿಸ್ಕೋಬೋದು ಆವಾಗವಾಗ. ಕುಕ್ಕರಲ್ಲಿ ಸೊಪ್ಪು ಮತ್ತು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಅದಕ್ಕೆ ನಾನು ಈಗ ನಾವು ರುಬ್ಕೊಂಡ್ವಲ್ಲ ಮಸಾಲ, ಅದನ್ನು ಹಾಗೆ 1-2 ಆಲೂಗೆಡ್ಡೆ ದೊಡ್ಡದಾಗಿ ಹೆಚ್ಕೊಂಡು ಸೇರಿಸ್ಕೊಂಡು, ಸ್ವಲ್ಪ ನೀರು ಸಹ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ನಿಮ್ಗೆ ಎಷ್ಟು ನೀರು, ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು, ಹಾಗೆಯೇ ಒಂದು ಸ್ವಲ್ಪ ಉಪ್ಪು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ. ನಾವು ಹಾಕಿದ್ದ ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕಾಗತ್ತಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ. ಈಗ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಇವಾಗ ಒಂದು 5-10 ನಿಮಿಷ ಕುದ್ದಾದ್ಮೇಲೆ ಲಿಡ್ ತೆಗೆದು ಮತ್ತೆ ನೋಡ್ತಾ ಇದ್ದೀನಿ. ಆಲೂಗೆಡ್ಡೆ ಸಹ ಬೆಂದಿದೆ, ಮಸಾಲೆ ಕೂಡ ಚೆನ್ನಾಗಿ ಹಿಡ್ಕೊಂಡಿದೆ. ಸೊ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಯಾವುದೇ ಸಾಂಬಾರಿಗಾಗಲಿ ಒಗ್ಗರಣೆ ಇಲ್ದಿರ ಅದು ಟೇಸ್ಟ್ ಇರಲ್ಲ. ಹಾಗಾಗಿ ಈ ಸಾಂಬಾರಿಗೂ ಕೂಡ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೊಂದು 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸ್ವಲ್ಪ 1 ಸ್ಪೂನಷ್ಟು ಸಾಸಿವೆ ಸಿಡ್ದಾದ್ಮೇಲೆ ಒಂದು 4 ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಈ ಒಗ್ಗರಣೆನ ಸಾಂಬಾರಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸಾಂಬಾರಿಗೆ ಈ ಒಗ್ಗರಣೆ ಹಾಕಿದ್ಮೇಲೆ ಒಂದು ಸತಿ ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡು ಬಡಿಸೋದಷ್ಟೇ. ಈ ಬಸಳೆ ಸೊಪ್ಪಿನ ಸಾಂಬಾರು ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ಮುದ್ದೆ ಕೂಡ ತಿನ್ಬೋದು ಇದರಲ್ಲಿ. ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಈ ಬಿಸಿ ಅನ್ನದ ಜೊತೆಗೆ ಈ ಸಾಂಬಾರು ಬಡಿಸ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿರೋರು, ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿಗಳಾಗಿರಬಹುದು, ಅಥವಾ ಏನಾದರೂ ಕಿಚನ್ ಟಿಪ್ಸ್ ಆಗಿರ್ಬೋದು, ಅಥವಾ ಶಾಪಿಂಗ್ ಬ್ಲಾಗ್ ಆಗಿರ್ಬೋದು, ಯಾವುದೇ ಥರ ಇನ್ಫಾರ್ಮೇಷನ್ ಆದರೂ ನನ್ನ ಚಾನಲ್ನಲ್ಲಿ ನಾನು ಕೊಡ್ತಾ ಇರ್ತೀನಿ. ರೆಗ್ಯುಲರ್ ಆಗಿ ನೋಡ್ತೀರಿ, ಖಂಡಿತ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.